ಅದ್ಭುತ ಕಲಾಶಿಲ್ಪ ಶೈಲಿಯ ಸೋಮನಾಥಪುರಕ್ಕೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಾವು ಇಲ್ಲಿ ಎಂಟ್ರಿ ಆಗಿದ ತಕ್ಷಣ ಮಾಡಬೇಕಾಗಿದ್ದ ಒಂದು ಕೆಲಸ ಏನಪ್ಪಾ ಅಂದ್ರೆ, ಇಲ್ಲಿನ ಆನ್ಲೈನ್ ಲಿಂಕ್ ನಲ್ಲಿ ನಮ್ಮ ಮೊಬೈಲ್ ನಂಬರ್ ಮತ್ತೆ ಆಧಾರ್ ಡೀಟೇಲ್ಸ್ ನ ಟೈಪ್ ಮಾಡಿ ಎಷ್ಟು ಮೆಂಬರ್ ಇದೀವಿ ಅಂತ ಅಷ್ಟು ಜನಕ್ಕೆ ಟಿಕೆಟ್ ಪಡಿಬೇಕಾಗುತ್ತೆ. ಒಂದ್ ಪರ್ಸನ್ಗೆ 20 ರೂಪಾಯಿ ಇರುತ್ತೆ. ಇಲ್ಲಿನ ಗಾರ್ಡನ್ ನೋಡಿ ಎಷ್ಟು ವಿಶಾಲವಾಗಿದೆ, ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ. ಅಂದ್ರೆ ಯಾರೇ ಆಸೆ ಪಟ್ಟು ಇದ್ರ ಮೇಲೆ ಓಡಾಡಬೇಕು ಅಂತ ಹೋದ್ರುನು ಯಾರನ್ನು ಇಲ್ಲಿ ಅಲೋ ಮಾಡೋದಿಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಇವತ್ತು ಸೋಮನಾಥಪುರದಲ್ಲಿದ್ದೀವಿ. ಏನಪ್ಪ ಇಲ್ಲಿ ವಿಶೇಷ ಅಂದ್ಕೊಂಡಿದ್ದೀರಾ? ನೋಡಿ ಬನ್ನಿ, ಮುಂದೆ ತೋರಿಸ್ತೀನಿ ವಿಶೇಷ. ಇದೇ ನೋಡಿ ಟೆಂಪಲ್. ಭಾರತದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಈ ಸೋಮನಾಥಪುರ ಕೇಶವ ದೇವಸ್ಥಾನವು ಒಂದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಬೆಂಗಳೂರು ಕೇಶವ ಟೆಂಪಲ್ ಸೋಮನಾಥಪುರ ಬಹಳ ಪುರಾತನ ಕಾಲದ ದೇವಸ್ಥಾನ ಇದು. ನೋಡಿ, ದೇವಾಲಯದ ಮುಂಭಾಗದಲ್ಲಿರುವ ಎತ್ತರವಾದ ಕಲ್ಲಿನ ಸ್ತಂಭ. ಏನಕ್ಕಪ್ಪ ಇದು ಇಷ್ಟೊಂದು ಎತ್ತರದಲ್ಲಿ ಇರುತ್ತೆ ಅಂದ್ರೆ, ಆಗಿನ ಕಾಲದಲ್ಲಿ ಬೆಳಕಿಗೋಸ್ಕರ ಅದರ ಮೇಲೆ ದೀಪಗಳನ್ನ ಇಡ್ತಾ ಇದ್ರು. ಶಾಸನ ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಾಣವಾಗಿರುವ ಈ 3 ಗೋಪುರವುಳ್ಳ ತ್ರಿಕೂಟಾಚಲ ರಚನೆಯ ದೇವಾಲಯ ಇದು ಹೊಯ್ಸಳರ ಕಾಲದ ಶಿಲ್ಪಕಲಾ ಶೈಲಿಯನ್ನ ತೋರಿಸುತ್ತೆ. ಈ ದೇವಾಲಯವನ್ನ ನಾವು ನೋಡೋದಾದ್ರೆ ಇಂಟರ್ಲಾಕ್ ಸಿಸ್ಟಮ್ ನಲ್ಲಿ ನಿರ್ಮಾಣ ಮಾಡಿರೋದು ನಮಗೆ ಗೋಚರ ಆಗುತ್ತೆ. ದೇವಾಲಯದ ಒಳಭಾಗದಲ್ಲಿ 18 ಕಂಬಗಳನ್ನು ನೋಡಬಹುದು. ನೋಡೋದಕ್ಕೆ ಒಂದೇ ತರ ಇದ್ರೂ ಈ ಕಂಬಗಳು ಭಿನ್ನ ಮತ್ತೆ ವಿಭಿನ್ನ ರೀತಿಯಲ್ಲಿ ಆಕರ್ಷಿತವಾಗಿರ್ತವೆ, ಮತ್ತೆ ನೋಡೋದಕ್ಕೂ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ದೇವಾಲಯವನ್ನ ಸೂಕ್ಷ್ಮವಾಗಿ ವೀಕ್ಷಿಸಿದ್ರೆ ನಮಗೆ ಈ ಆಧುನಿಕ ಕಾಲದ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ಸಿಗುತ್ತೆ.
ಈ ದೇವಾಲಯದ 3 ಗೋಪುರಗಳಲ್ಲಿನ ಗರ್ಭಗುಡಿಯ ವಿಗ್ರಹಗಳು ಹಾನಿಗೊಳಗಾಗಿದ್ದು ಇಲ್ಲಿ ಯಾವುದೇ ರೀತಿಯ ಪೂಜೆಯನ್ನ ಮಾಡ್ತಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ದೇವಾಲಯಗಳ ವಿಗ್ರಹಗಳು ಭಿನ್ನವಾದ್ರೆ ಅದಕ್ಕೆ ಯಾವುದೇ ರೀತಿಯ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ. ಅದ್ಭುತ ಕಲಾಶಿಲ್ಪವನ್ನು ಹೊಂದಿರುವ ಈ ದೇವಾಲಯವನ್ನು ಸೂಕ್ಷ್ಮವಾಗಿ ವೀಕ್ಷಿಸಿದರೆ ನಮಗೆ ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಕಥೆಗಳನ್ನು ಸಾರುವ ವಿಗ್ರಹಗಳು ಕಂಡು ಬರ್ತವೆ. 6000ಕ್ಕೂ ಅಧಿಕ ವಿಗ್ರಹಗಳ ಕೆತ್ತನೆ ಇಲ್ಲಿದೆ. ಕಲೆಗಾರನ ಕೈಚಳಕದಲ್ಲಿ ಮೂಡಿರುವ ವಿಷ್ಣುವಿನ ರೂಪದ ಅನೇಕ ವಿಗ್ರಹಗಳನ್ನ ನಾವಿಲ್ಲಿ ಕಾಣಬಹುದು. ಈ ಸ್ಟಾರ್ ಶೇಪ್ ನಲ್ಲಿ ನಿರ್ಮಾಣವಾಗಿರುವಂತಹ ಈ ಹೊಯ್ಸಳರ ಶೈಲಿಯ ದೇವಾಲಯಗಳನ್ನ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದಲ್ಲಿ ನೋಡಬಹುದಾಗಿದೆ. ಈ ದೇವಾಲಯ 2 ಬಾರಿ ದಾಳಿಗೊಳಗಾಗಿದೆ. 1311ರಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಹಾದಂಡನಾಯಕ ಮಲಿಕ್ ಕಾಫರ್ನಿಂದ ಮೊದಲನೇ ಸಲ, ಮತ್ತೆ 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ನ ದಾಳಿಯಿಂದ ಈ ದೇವಾಲಯ ಹಾನಿಗೊಳಗಾಗುತ್ತೆ. ಅಲ್ಲದೆ ಈ ದೇವಾಲಯದ ಎಲ್ಲಾ ಶಿಲ್ಪಕಲೆಯನ್ನ ನಾಶ ಮಾಡೋದಕ್ಕೆ ಪ್ರಯತ್ನಿಸಿ ಎಲ್ಲವನ್ನು ಛಿದ್ರ ಮಾಡಿರ್ತಾರೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.